उपैतुमान्देन सकर्केतश्चमणिना सह यादर्भूतोऽस्मि राष्ट्रेऽस्मिन्नमर्च्यन्तदातु मे कृत्तिवासामलां ज्येष्ठामलक्ष्मीं नाशयाम्यहम् अभूतिमसमद्धिं च सर्वाण्यनुदमेकः दन्दद्वारान्तरां वर्षां नित्यपुष्टां करीषणीम् ईश्वरीं सर्वभूतानां दामिनोपक्वये श्रियम् मनसक्काममातोतिं वाचः सत्यमशीमहि पशूनां रोगमन्नस्य नमिष्टे ಮಾತೆಯ ಚರಣಗಳಿಗೆ ನಮಿಸುತ್ತಾ ಪರಮ ಪೂಜ್ಯ ಗುರುವರಿಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಕುಂಜೂರು ಶ್ರೀ ದುರ್ಗಾ ಮಿತ್ರ ವೃಂದ ಇದರ 18ನೇ ವರ್ಷದ ವಾರ್ಷಿಕ ಭಜನಾ ಮಂಗಳೋತ್ಸವ. ಇವತ್ತು ನಮ್ಮ ಸಂಸ್ಥೆ ಈ ವರ್ಷ 36ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ಅದರ ಅರ್ಧ ಭಾಗವನ್ನು ಕಳೆದರೆ 18ನೇ ವರ್ಷದ ವಾರ್ಷಿಕ ಭಜನಾ ಮಂಗಳೋತ್ಸವದಲ್ಲಿದೆ. ಇದು ನಮ್ಮೆಲ್ಲರ ಸುಸಂದರ್ಭ ಅಂತ ಭಾವಿಸ್ತೇವೆ. ಯಾಕಂತ ಹೇಳಿದ್ರೆ ದುರ್ಗೆ ಅಂತ ಹೇಳಿದ್ರೆ 9ರ ಸ್ವರೂಪ. 36 ಕೂಡಿಸಿದ್ರೆ 9, 18 ಕೂಡಿಸಿದ್ರೆ ಕೂಡ 9. ಹಾಗಾಗಿ ದುರ್ಗೆಯ ಪೂರ್ಣಾನುಗ್ರಹದೊಂದಿಗೆ ನಡೀತಕ್ಕಂಥ ಈ ಕಾರ್ಯಕ್ರಮ ಇವತ್ತು ವಿಶೇಷ ಅಂತ ಹೇಳಿದ್ರೆ ನಮ್ಮ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಅವರ ಪರಿಚಯ ಇವತ್ತು ಎಲ್ರಿಗೂ ಕೂಡ ಇದೆ. ಧರ್ಮ, ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ, ಹಿಂದುತ್ವ ಈ ಎಲ್ಲ ಅಂಶಗಳನ್ನು ಕೂಡ ಬಿಡದೆ ತನ್ನ ಅನುಯಾಯಿಗಳನ್ನ ಸಿದ್ಧ ಮಾಡಿಕೊಂಡು ತನ್ನ ಶಿಷ್ಯ ವರ್ಗದವರನ್ನು ಕೂಡಿಕೊಂಡು ಇಡೀ ರಾಷ್ಟ್ರದಾದ್ಯಂತ ತನ್ನ ಸಂಚಾರವನ್ನು ಮಾಡುತ್ತಾ ಧರ್ಮಕ್ಕಾಗಿ ನಿರಂತರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವರು ಪರಮ ಪೂಜ್ಯ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿಯವರು. ನಮ್ಮದೇ ಊರಿನ ಪಕ್ಕದಲ್ಲಿ ಕಳತ್ತೂರಿನಲ್ಲಿ ಕುತ್ಯಾರಿನಲ್ಲಿ ತನ್ನ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಸರಸ್ವತಿ ಪೀಠ ಪ್ರತಿಷ್ಠಾನವನ್ನು ಪ್ರಾರಂಭಿಸಿಕೊಂಡು ಆನೆಗುಂದಿ ಮಠವನ್ನು ಸ್ಥಾಪಿಸಿಕೊಂಡು ಆನೆಗುಂದಿ ಮಠದ ಮೂಲಕವಾಗಿ ವಿದ್ಯೆ, ವಿನಯ ಮತ್ತು ಸಂಸ್ಕಾರ ಈ 3 ವಿಚಾರದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನ ಸಮಾಜಕ್ಕೆ, ಸಮಸ್ತ ಹಿಂದೂ ಸಮಾಜಕ್ಕೆ ನೀಡುವಂತಹ ಒಂದು ಮೇರು ವ್ಯಕ್ತಿತ್ವದ ಪರಮ ಪೂಜ್ಯ ಶ್ರೀಗಳು ಇವತ್ತು ನಮ್ಮ ಶ್ರೀ ದುರ್ಗಾ ಮಿತ್ರ ವೃಂದದ ವಾರ್ಷಿಕೋತ್ಸವಕ್ಕೆ ಕೂಡ ಆಗಮಿಸಿದ್ರು 3 ವರ್ಷದ ಹಿಂದೆ. ಇವತ್ತು ಪ್ರಾತಃ ಕಾಲದಲ್ಲಿ ನಡೆಯತಕ್ಕಂಥ ಈ ಒಂದು ಭಜನಾ ಮಂಗಳೋತ್ಸವದ ಉದ್ಘಾಟನೆಗೆ ಆಗಮಿಸಿದ್ದಾರೆ. ಮೊನ್ನೆ ನಾವು ಅವರ ಮನೆಗೆ ಹೋದಾಗ ಹೇಳಿದೆವು, ಸ್ವಾಮೀಜಿಗಳೇ ಸಣ್ಣ ಕಾರ್ಯಕ್ರಮ. ಆಗ ಅವರು ಹೇಳಿದ್ರು, ಕಾರ್ಯಕ್ರಮ ಸಣ್ಣದು ದೊಡ್ಡದು ಮುಖ್ಯ ಅಂತಲ್ಲ, ಆದ್ರೆ ಧರ್ಮ, ಸಂಸ್ಕಾರ, ಸಂಸ್ಕೃತಿಯನ್ನು ಎಲ್ಲಿ ಉಳಿಸುವ ಪ್ರಯತ್ನಗಳನ್ನು ಮಾಡ್ತಾರೆ ಅಲ್ಲಿ ನಮ್ಮ ಸಂಪೂರ್ಣ ಸಾಮರ್ಥ್ಯ ಇದೆ, ಸಹಕಾರ ಅಂತ ಹೇಳಿಕೊಂಡು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಜಗದ್ಗುರು ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿ ಅವರನ್ನ
ನಾವು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸಮಾರಂಭಕ್ಕೆ ಬರಮಾಡಿಕೊಳ್ಳುತ್ತೇವೆ, ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಪರಮ ಪೂಜ್ಯರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿದ್ದೇವೆ. ಅವರಿಗೆ ನಮ್ಮ ಅಧ್ಯಕ್ಷರು ಶಾಲ್, ಹಾರ ಮತ್ತು ಫಲ ತಾಂಬೂಲಗಳನ್ನಿತ್ತು ಈ ಸಮಾರಂಭಕ್ಕೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕಳೆದ 18 ವರ್ಷಗಳಿಂದ ಕುಂಜೂರು ಈ ಪರಿಸರದಲ್ಲಿ, ಅದು ಕುಂಜೂರು, ಅಜಮಾರು, ಬೆಳಪು, ಉಚ್ಚಿಲ, ಹೀಗೆ ಇಷ್ಟು ಪರಿಸರದಲ್ಲಿ, ಎಲ್ಲೂರು, ಇಷ್ಟು ಪರಿಸರದಲ್ಲಿ ಪ್ರತಿ ವರ್ಷ ಸುಮಾರು 1,000 ಮನೆಗಳಿಗೆ ನಗರ ಭಜನೆಯ ಮೂಲಕ ತೆರಳಿ ಭಜನೆಯ ಬಗ್ಗೆ, ಧರ್ಮದ ಬಗ್ಗೆ, ಸಂಸ್ಕಾರದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಆ ಮೂಲಕವಾಗಿ ಮಂಗಳೋತ್ಸವ ಕಾರ್ಯಕ್ರಮ ನಡೆಸ್ತಾ ಇದೆ. ಮುಂದೆ ಮೇ 1 ತಾರೀಕಿಗೆ ಅಂದ್ರೆ ಪ್ರತಿ ವರ್ಷ ನಮ್ಮ ಧ್ವಜಾರೋಹಣದ ದಿವಸ ಈ ಭಾಗದ ಎಲ್ಲರೂ ಕೂಡ ಒಂದು ಒಳ್ಳೆಯ ಸಂಸ್ಕಾರ ಸಿಗುವ ಹಾಗೆ, ದೇವರ ಅನುಗ್ರಹ ಸಿಗುವ ಹಾಗೆ, ಒಳ್ಳೆಯ ವ್ಯಕ್ತಿಗಳಾಗಿ ಮುಂದೆ ಬರುವ ಹಾಗೆ ಈ ಕಾರ್ಯಕ್ರಮವನ್ನು ಸಂಯೋಜಿಸಿಕೊಂಡು ಮಾಡಿಕೊಂಡು ಬಂದಿದ್ದಾರೆ. 36 ವರ್ಷ ಅಂತ ಹೇಳಿದ್ರೆ ಈಗ ಹೊಸ ಪೀಳಿಗೆ ಇದಕ್ಕೆ ಬಂದಿರಬಹುದು. ಆಗ ಬಾಲಕರಾಗಿ ಸೇವೆ ಮಾಡಿರ್ತಕ್ಕಂಥವರು ಈ ಸಮಿತಿಯ ಸದಸ್ಯರಾಗಿ ಸೇವೆ ಮಾಡುವಂಥ ಯೋಗ ಭಾಗ್ಯ ಅನೇಕರಿಗೆ ಪ್ರಾಪ್ತಿಯಾಗಿರ್ಬೋದು. ಇದು ಒಳ್ಳೆಯ ಸಂತೋಷ. 18 ವರ್ಷವೂ ಕೂಡ ಅಷ್ಟೇ ದೊಡ್ಡ ದೀರ್ಘಾವಧಿ. ಆಗ ಬಾಲಕರಾಗಿರ್ತಕ್ಕಂಥವರು ಈಗ ಶ್ರದ್ಧೆಯಿಂದ ಭಜನಾ ಸೇವೆಯಲ್ಲಿ ಮಾಡುವಂತಹ ಯೋಗ ಭಾಗ್ಯ ಅವರಿಗೆ ಪ್ರಾಪ್ತವಾಗಿದೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಚೆನ್ನಾಗಿದೆ. ದೇವರ ಸೇವೆ ನಿರಂತರ ಮಾಡಿಕೊಂಡು ಬರಲಿ. ಹಾಗೆ ಒಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಶ್ರೀಧರ ತಂತ್ರಿಗಳು ಅತ್ಯಂತ ಶ್ರದ್ಧೆಯಿಂದ ಎಲ್ಲ ಭಾಗದಲ್ಲಿ ಅವರ ಅತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಬಹುಶಃ ನಾನು ಕಂಡ ಅನೇಕ ತಂತ್ರಿಗಳಲ್ಲಿ ಅತ್ಯಂತ ಉತ್ತಮ ತಂತ್ರಿಗಳು ಅಂತ ಅಭಿಮಾನದ ಹೇಳುವುದು ನಮ್ಮ ಶ್ರೀಧರ ತಂತ್ರಿಗಳನ್ನು. ಅಂತಹ ಶ್ರೀಧರ ತಂತ್ರಿಗಳು ಈ ಭಾಗದ ಈ ದೇವಸ್ಥಾನದ ತಂತ್ರಿಗಳಾಗಿರ್ತಕ್ಕಂಥದ್ದು ನಮ್ಮ ಎಲ್ಲರ ಒಂದು ಸೌಭಾಗ್ಯ, ದೇವರ ಅನುಗ್ರಹ ಅಂತಲೇ ನಾವು ಭಾವಿಸ್ತೇವೆ. ಅವರ ಮುಖಾಂತರ ದೇವರ ಸೇವೆಗಳು ನಿರಂತರವಾಗಿ ನಡೆಯುವ ಹಾಗೆ ಚಕ್ರಪಾಣಿಗಳು ಕೂಡ ಅತ್ಯಂತ ಶ್ರದ್ಧೆಯಿಂದ ಅಮ್ಮನವರ ಸೇವೆಯನ್ನು ಮಾಡಿಕೊಂಡು ಬರ್ತಿದ್ದಾರೆ. ಎಲ್ಲರಿಗೂ ಕೂಡ ಅಮ್ಮನವರ ಅನುಗ್ರಹ ನಿರಂತರವಾಗಿದ್ದು ಈ ಭಜನೆಯಲ್ಲಿ ಯಾರು ನಿರಂತರ ಸೇವೆಯನ್ನು ಮಾಡಿಕೊಂಡು ಬರ್ತಿದ್ದಾರೋ ಹಾಗೆ ಈ ಭಜನಾ ಕಾರ್ಯಕ್ರಮಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ವಿವಿಧ ರೀತಿಯ ಕೊಡುಗೆಯನ್ನು ಕೊಡುಕೊಂಡು ಬರ್ತಿದ್ದಾರೆ. ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿ ನೀಡಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಬಂದಿರ್ತಕ್ಕಂಥ ಎಲ್ಲ ಸಂದರ್ಶಕರು ನಾವು ಇದನ್ನು ಮಾಡಿಕೊಳ್ಳುತ್ತಾ ನಮ್ಮೊಂದಿಗೆ ಕೆಗೆ ಕ್ಷೇತ್ರದಲ್ಲಿ ಆರಾಧಿಸಲ್ಪಡುವ ದುರ್ಗಾಪರಮೇಶ್ವರಿ ಅವರಲ್ಲಿ ಕೆಲಸ ಪ್ರಾರಂಭಿಸಿ ಈ ಕ್ಷೇತ್ರಕ್ಕೆ ಆಗಮಿಸಿರುವಂತಹ ಶ್ರೀ 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 ಮಾನಸೇಂದ್ರ ಮಹಾಸ್ವಾಮಿಗಳಿಗೂ ಕೂಡ ಅನಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರೆ, ಈ ಸಭೆಯಲ್ಲಿ ಆಗಮಿಸಿರುವಂತಹ ಎಲ್ಲ ಈ ದಿವಸ ನಮ್ಮ ಇಂದು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಪುನಃಪ್ರತಿಷ್ಠಾನ ವರ್ಧಂತ್ಯುತ್ಸವದ ಸುಸಂದರ್ಭ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ದೇವಾಲಯಕ್ಕೆ ವಿಶೇಷ ರೀತಿಯ ಸಹಕಾರವನ್ನು ನೀಡುವಂತಹ ಸಂಸ್ಥೆಗಳಲ್ಲಿ ಈ ದುರ್ಗಾ ಮಿತ್ರವೃಂದ ಎನ್ನುವಂಥದ್ದು ಕೂಡ ಇಲ್ಲಿಯ ಎಲ್ಲ ಆಗುಹೋಗುಗಳಿಗೆ ಸ್ಪಂದಿಸುವಂತಹ ಒಳ್ಳೆಯ ಒಂದು ಸಂಸ್ಥೆ. ಈ ಪ್ರತಿಷ್ಠಾನೋತ್ಸವ ಸಂದರ್ಭದಲ್ಲಿ ಇವರು ಕೂಡ ಸಂಸ್ಥೆಯವರು ಕೂಡ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿಯ ವೇಳೆಗೆ ಭಜನಾ ಮಂಗಲೋತ್ಸವ ಸತ್ಕಾರವನ್ನು ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ ಈ ದಿವಸ ಇಲ್ಲಿ ನಡೀತಾ ಇದೆ. ಭಾರತೀಯ ಋಷಿ ಪರಂಪರೆ ಎನ್ನುವಂಥದ್ದು ಹಿಂದೂ ಧರ್ಮಕ್ಕೆ ಆಧಾರ ಸ್ತಂಭವಾಗಿದೆ. ಹಿಂದಿನ ಋಷಿಮುನಿಗಳೆಲ್ಲ ಮನುಷ್ಯರು ಧರ್ಮ ಮಾರ್ಗದ ಮೂಲಕ ಹೋಗಲಿಕ್ಕೆ ತತ್ವದ ವ್ಯವಸ್ಥೆಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿದ್ದಾರೆ. ಅದರಲ್ಲಿ ದೇವಸ್ಥಾನಗಳ ಇನ್ನಿತರ ಒಂದು ಆರಾಧನೆಗಳ ಮೂಲಕ ಮನುಷ್ಯರು ತಮ್ಮ ಕಷ್ಟವನ್ನು ದೇವರಲ್ಲಿ ಹೇಳಿಕೊಂಡು ಇಷ್ಟಾರ್ಥವನ್ನು ಪಡೆಯುವಂತಹ ವ್ಯವಸ್ಥೆಯನ್ನು ನಮಗೆ ಹಿಂದಿನ ಋಷಿಮುನಿಗಳು ಹೇಳಿದ್ದಾರೆ. ಅಂತಹ ಈ ಒಂದು ಆರಾಧನೆಯಲ್ಲಿ ಭಜನೆ ಎನ್ನುವಂಥದ್ದು ಕೂಡ ಬಹಳ ಮಹತ್ವಪೂರ್ಣವಾದಂತಹ ಅನುಗ್ರಹಕ್ಕೆ ಪಾತ್ರವಾದಂತಹ ಒಂದು ವ್ಯವಸ್ಥೆ. ಕೃತೇಕು ಅವಸಾಸುದ್ದಿ ಪ್ರೇರಾಯ ಯಜ್ಞಮೇವ ದ್ವಾಪರೇ ಪೂಜನ ವಿಷ್ಣು ಕರು ವರ್ಧನೆ ಕೀರ್ತನ. ಕೃತತ್ರೇತ ದ್ವಾಪರದಲ್ಲಿ 4 ಯುಗಗಳಲ್ಲಿ ದೇವರು 4 ರೀತಿಯಲ್ಲಿ ಅನುಗ್ರಹ ಮಾಡಬೇಕು ಅಂತ ಹೇಳಿ ನಮಗೆ ಶಾಸ್ತ್ರವಾದ ತಿಳಿಯುತ್ತದೆ. ಕೃತೇಕು ತಪಸ್ಸಾಸಕ್ತಿ ಕೃತಾಯುಗದಲ್ಲಿ ದೇವರು ತಪಸ್ಸಿನಿಂದ ಸಂತುಷ್ಟರಾಗ್ತಾರೆ. ಹಿಂದಿನ ಋಷಿಮುನಿಗಳೆಲ್ಲ ಘೋರ ಅರಣ್ಯ ಕೂಡ ತಪಸ್ಸು ಮಾಡುವಾಗ ತಪಸ್ಸಿನ ಅಂತ್ಯಕಾಲದಲ್ಲಿ ದೇವರು ಪ್ರತ್ಯಕ್ಷ ಬಂದು ಏರಬೇಕು ಅಂತ ಹೇಳ್ತೀವಿ. ತ್ರೇತಾಯ ಯಜ್ಞಮೇವ
ಮಹಾಭಾರತ ರಾಮಾಯಣ ಕಾಲದಲ್ಲಿ ಯಾವ ರೀತಿಯಿಂದ ಹೇಳಿದರೆ ಯಜ್ಞಯಾಗಾದಿಗಳನ್ನು ಮಾಡುವುದು. ಯಜ್ಞಯಾಗಾದಿಗಳನ್ನು ಮಾಡುವಾಗ ಯಜ್ಞಯಾಗಾದಿಯ ಪೂರ್ಣಾಹುತಿ ಕಾಲದಲ್ಲಿ ದೇವರೇ ಪ್ರತ್ಯಕ್ಷ ಆಗಿ ಬಂದು ಇರಬೇಕು ಅಂತ ಹೇಳಿ ಸಂದರ್ಭ ಮಾಡಿದರು. ದ್ವಾಪರೇ ಪೂಜನ ಮಹಾಭಾರತ ಕಾಲದಲ್ಲಿ ದೇವರನ್ನು ಯಾವ ರೀತಿ ನಡೆಸುವುದು ಅಂತ ಹೇಳಿದರೆ ವ್ರತಾದಿಗಳಿಂದ ದೇವರು ಸಂತುಷ್ಟನಾಗ್ತಾನೆ. ವ್ರತದ ಅಂತ್ಯಕಾಲದಲ್ಲಿ ದೇವರು ಪ್ರತ್ಯಕ್ಷ ಆಗಿ ಬಂದು ಇರಬೇಕು ಅಂತ ಹೇಳುತ್ತಿದ್ದರು. ಕೆಲವು ತತ್ತರಿಕೆಯಿಂದ ದೇವರಲ್ಲಿ ಯಾರಿಗೂ ಕೂಡ ದೇವರು ಕಣ್ಣಿಗೆ ಕಾಣುವುದಿಲ್ಲ. ಮೂರ್ತಿ ಪೂಜೆ, ಕಲಶ ಪೂಜೆ, ಅದೇ ಭಜನೆ ಯಾವ ಮಾಡ್ತಾರೆ ಅವರಿಗೆ ಅನುಗ್ರಹ ಮಾಡುತ್ತೇನೆ ಅಂತ ಹೇಳಿ ಶಾಸ್ತ್ರದಲ್ಲಿ ಉಲ್ಲೇಖಿದೆ. ಪರೇತಾಂ ಪದೇ ನೃತ್ಯಂ ವಾಚಾನೋಕೀರ್ತನ ಪ್ರತಿಜ್ಞಾನ ಸಮಾನೋಕ್ತಂ ಚತುರಂಗಂ ಪ್ರದಕ್ಷಿಣ. ಭಜನೆಯ ಬಗ್ಗೆ ಶಾಸ್ತ್ರದಲ್ಲಿ ಉಲ್ಲೇಖ ಏನು ಹೊಸತ್ತೇನಲ್ಲ. ಕರದಲ್ಲಿ ತಾಳವನ್ನು, ಪಾದದಲ್ಲಿ ನರ್ತನವನ್ನು, ಮನಸ್ಸಿನಲ್ಲಿ ಮನೆಯಲ್ಲಿ ದೇವರ ಸ್ಮರಣೆಯನ್ನು, ಮನಸ್ಸಿನಲ್ಲಿ ದೇವರನ್ನು ಸಂಸ್ಮರಣೆ ಮಾಡಿಕೊಂಡು ಚತುರಂಗ ಪ್ರದಕ್ಷಿಣ ಅಂತ. ಈಗಿನ ಒಂದು ನೀವು ನೃತ್ಯದ ಭಜನೆ ಎನ್ನುವಂತಹ ಪೂರ್ವಕಾಲದಲ್ಲಿ ಇದ್ದಂತಹ ವ್ಯವಸ್ಥೆಯಲ್ಲಿ ಹೊಸತ್ತೇನಲ್ಲ. ಚತುರಂಗ ಪ್ರದಕ್ಷಿಣವಾಗಿ ಅವರು ಭಜನೆಯನ್ನು ಮಾಡ್ತಾರೆ. ಅವರಿಗೆ ಅನುಗ್ರಹ ಮಾಡ್ತೀವಿ ಅಂತೇಳಿ ಶಾಸ್ತ್ರ ಉಲ್ಲೇಖಿಸುವಂತಹ ಒಂದು ವ್ಯವಸ್ಥಿತ ರೀತಿಯ ಪವಿತ್ರವಾದಂತಹ ಭಜನಾ ಸೇವೆಯನ್ನು ಇಲ್ಲಿಯ ದುರ್ಗಾಮಿತ್ರವನ್ನು ಕೆಲವು ವರ್ಷಗಳಾದ 6 ವರ್ಷಗಳಿಂದ ಸೇವೆ ನಡೆಸ್ತಾ ಇದ್ದಾರೆ. ಈ ಸೇವೆ ನಿರಂತರವಾಗಿ ಕ್ಷೇತ್ರದಲ್ಲಿ ಆ ಮೂಲಕ ಎಲ್ಲ ಸದಸ್ಯರಿಗೆ ಕೊಡುವಂತಹ ವಿಕಾಸಗಳು ಅವರಿಗೆ ಕೂಡ ಉತ್ತರೋತ್ತರ ಅಭಿವೃದ್ಧಿಯಾಗಿ ನಮ್ಮ ದೇಶದಲ್ಲಿ ಕಾಲಕಾಲಕ್ಕೆ ಮಳೆ ನಮ್ಮ ಲೋಕಸ್ಪೇಕ್ಷೆಯಾಗಿ ದೇಶಕ್ಕೆ, ಭಾರತ ದೇಶಕ್ಕೆ ಭದ್ರತೆಯಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಕನ್ನಡ ನಮಗೆಲ್ಲ ಆಶೀರ್ವಾದ ಮಾಡುತ್ತಾ ಇದ್ದರೆ ಈ ದುರ್ಗಾಮಿತ್ರರು ಎಂಬುದು ಶತಮಾನಗಳಷ್ಟು ಕಾಲ ಮೆರೆಯಬಹುದು. ಆ ದುರ್ಗೆಯ ಪಾದಮೂಲದಲ್ಲಿ ನಾವು ಭಜನಾ ಸೇವೆಯನ್ನು ಮಾಡುತ್ತಾ ವಿಶೇಷವಾಗಿ ಎಲ್ಲ ಈ ಗ್ರಾಮೀಣ ಪ್ರದೇಶದ ಏನು ಆ ಭಜನೆಯಲ್ಲಿ ಭಾಗವಹಿಸುವ ಮಕ್ಕಳಿದ್ದಾರೆ, ಲೌಕಿಕ ವಿದ್ಯಾಭ್ಯಾಸದ ಪ್ರತಿ ವರ್ಷವೂ ಕೊನೆಯ ಘಟ್ಟ ಆ ಪರೀಕ್ಷಾ ಸಮಯದಲ್ಲಿ ಅವರಿಗೆ ಒಳ್ಳೆಯ ಸಿದ್ಧಿಯಾಗಿ ಅವರಿಗೆ ಒಳ್ಳೆಯ ಜೀವನ ಅನುಗ್ರಹ ಆಗುವ ಹಾಗೆ ಆ ಗುರುಗಳ ಅನುಗ್ರಹ ಹಾಗೂ ಮಾತೆಯ ಅನುಗ್ರಹ ದುರ್ಗಾ ಮಿತ್ರವೃಂದದ ಆ ಭಜನಾ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರಿಗೂ ಶ್ರೇಯಸ್ಸಾಗಬೇಕು ಅಂತ ಅವರೆಲ್ಲ ಆಶೀರ್ವಾದಕ್ಕೆ ಗುರುಗಳು ಬಂದಿದ್ದಾರೆ ಹಾಗೂ ಎಲ್ಲ ಹಿರಿಯರು ಮಾರ್ಗದರ್ಶಕರಿದ್ದಾರೆ. ನಾವು ಆರಂಭಿಸಿದಂತಹ ಈ ಒಂದು ದುರ್ಗಾ ಮಿತ್ರವೃಂದ ಒಂದು ಏನು ಸಮಾಜದಲ್ಲಿ ನಮಗೆ ಒಳ್ಳೆಯ ಒಂದು ಅಸ್ತಿತ್ವವನ್ನು ತೋರಿಸಿಕೊಟ್ಟು ಎಲ್ಲರಿಗೊಂದು ಶ್ರೇಯಸ್ಸಾಗುವ ಹಾಗೆ ಅವರವರ ಬಾಳಿನಲ್ಲಿ ಶ್ರೇಯಸ್ಕರವನ್ನು ಕಂಡುಕೊಂಡು ಜಗತ್ತು ಬೆಳಗುವ ಹಾಗೆ ವಿಶೇಷವಾಗಿ ತನ್ಮೂಲಕ ಮನೆ ಮನೆಗೆ ಭಜನೆಗೆ ಹೋಗುತ್ತಾ ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ. ಕಲಿಯುಗದೊಳು ಹರಿ ನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವಂತಹ ಒಂದು ಋಷಿವಚನ ದಾಸರ ವಾಣಿ ಅಂತಹ ಒಂದು ಈ ಕಲಿಯುಗದಲ್ಲಿ ನಮಗೆ ಸತ್ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಆ ಪ್ರೇರಣೆಯಿಂದ ಆ ಯುವ ಬಳಗ ಮಕ್ಕಳು ಎಲ್ಲರೂ ಮುಂದಕ್ಕೂ ಒಳ್ಳೆಯ ರೀತಿಯಲ್ಲಿ ನಡೆಯುವ ಹಾಗೆ ನಿಮ್ಮೆಲ್ಲರ ಆಶೀರ್ವಾದಗಳನ್ನು ನಾವು ಬೇಡುತ್ತಾ ನಾನು ನನ್ನ ಈ ವೈಯಕ್ತಿಕವಾಗಿ ನಾನು ಎಲ್ಲರನ್ನ ಆಶೀರ್ವಾದ ಹಾಗೂ ಸಹಕಾರವನ್ನು ಬಯಸುತ್ತಾ ಎಲ್ಲರಿಗೂ ನಾನು ಧನ್ಯೋಸ್ಮಿ. ವತಿಯಿಂದ ಒಂದು ಗೌರವ ಇದೀಗ ಕೆ.ಎಲ್. ಗುಂಡಂತಾಯರು ನಮ್ಮ ಪವಿತ್ರ ಪಾಣಿಗಳು, ಅದೇ ರೀತಿ ಶ್ರೀ ಬಿ. ದೇವರಾಜನವರಡಿ ಮನೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿಂದ ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ಸದಾ ನಮ್ಮ ದುರ್ಗಾ ಮಿತ್ರರ ಮೇಲೆ ಆಶಿಸುತ್ತೇವೆ.